ಇವಾಗ ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು, ಅಲ್ಲಿ ಕರೀತಾ ಇದ್ದಾರೆ, ಹೋಗ್ಬೇಕು ಊಟ. ಹುಷಾರ್ ಮಮ್ಮಿ, ಬಾಯ್. ನಾನು ಚೆನ್ನಾಗಿ ತಿಂತೀನಿ, ನೀವು ಆರಾಮಾಗಿ ಮನೇಲಿರಿ. ಗೈಸ್, ಆಚೆ ಕಡೆ ಇಷ್ಟು ಚಳಿ ಐತೆ ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನೀವು ಅಷ್ಟು ಚಳಿ ಐತೆ ಆಚೆ ಕಡೆ. ಅಪ್ಪ ನೋಡ್ರಿ ಫುಲ್ಲು ರಾಜ್ಕುಮಾರ್. ಆಯ್ತು, ಇಲ್ಲಿ ಏಮನ್ ಬರ್ತಡೆ ತಿಂದಿದ್ನಲ್ಲ, ಇಲ್ಲೇ ನಾವು ಅಪ್ಪ ಟೇಸ್ಟ್ ಮಾಡಿರಿ. ಗೈಸ್, ರೋಟಿ ಕರಿ ಇದು ಇನ್ನೂ ಎಲ್ಲ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದೀವಿ ಮನೆಗೆ. ಮೊನ್ನೆ ಗೋಲ್ಗಪ್ಪ ತಿನ್ನೋ ಕರ್ಕೊಂಬಂದಿದ್ದೀನಿ. ಅವರು ಊಟ ತಿನ್ನಲಿಲ್ಲ ಕರೆಕ್ಟಾಗಿ, ವಾಮಿಟ್ ಆಗಿದೆ. ಇವಾಗ ನಮ್ಮ ಅಜ್ಜಿ ಜೊತೆ ನಾವು ಅಮ್ಮನ ಜ್ಯೂಸ್ ಕುಡ್ಸೋಕೆ ಕರ್ಕೊಂಬಂದಿದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಮ್ಮ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಹೊತ್ತು ಏನು ಮಾಡೋಲ್ಲ ಗೈಸ್. ನಮ್ಮ ಅಮ್ಮ ನೋಡಿ, ನೈಟ್ ಸಾಂಬಾರಿಗೆ ಅನ್ನ ಅದೇ ತಿನ್ಬೇಕು. ಇವಾಗ ನಾನು ನಾಷ್ಟ ಮಾಡಿರಿ ಅಂದರೆ ಇವಾಗ ಟೈಮ್ ಬಂದ್ಬಿಟ್ಟು ಆಗಲಿ 11 ಗಂಟೆ ಟೈಮ್ ತೋರಿಸ್ತೀನಿ. ಇನ್ನೂ ನಮ್ಮ ಮನೇಲಿ ಏನೂ ಮಾಡಲ್ಲ ನಾಷ್ಟ. ಭಾನುವಾರ ಆದರೆ ನೋಡಿರಿ 11 o'clock ಕರೆಕ್ಟಾಗೆ ನಮ್ಮ ಮನೇಲಿ ಏನೂ ಮಾಡಲ್ಲ. ಭಾನುವಾರ ಆದರೆ ಸಾಕು, ನಮ್ಮಮ್ಮ ಸೆಲೆಂಡ್ ಆರಾಮಾಗಿ ಕೂತಿರ್ತಾರೆ ನೋಡ್ರಿ. ಎಲ್ಲರಲ್ಲಿ ಗಲೀಜು ಮಾಡ್ಕೊಂಡು ಆಪಲ್ ಹಂಗಂಗೆ ಕುಯ್ಕೊಂಡು ಇಕ್ಕೊಂಡು ತಿನ್ಕೊಂಡು. ನಮ್ಮಮ್ಮ ಫುಲ್ಲು ಗಲೀಜು ಗೈಸ್. ನಮ್ಮಮ್ಮ ನೀಟೇ ಅಲ್ಲ, ನೀಟ್ನೆಸ್ಸೇ ಇಲ್ಲ ನಮ್ಮಮ್ಮನಿಗೆ. ನನಗಂತೂ ಈ ಥರ ಇದ್ರೆ ಮನೇಲಿ ಇಷ್ಟನೇ ಆಗಲ್ಲ ಗೈಸ್. ಆದ್ರೂ ನಮ್ಮಮ್ಮ ಹಿಂಗೆಲ್ಲ ಮಾಡ್ತಾರೆ ಮನೆಗಳಲ್ಲಿ. ಹೌದಾ? ಇದೇ ಮಾತು ಇಲ್ಲ, ಡೈಲಿ ಮಾಡ್ತಾ ಇರ್ತೀನಿ, ಇವತ್ತು ಮಾಡ್ತಾರೆ ಗೈಸ್. ಡೈಲಿ ಬರೀ 10 ರೂಪಾಯಿ ಆ್ಯಕ್ಟಿಂಗ್ ನಮ್ಮ ಮನೇಲಿ. ಸೊ ಯಾರೇ ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇವತ್ತೊಂದು ಟೈಮ್ ಬೆಳಗ್ಗೆ ಅದೊಂದು ನಾಷ್ಟ ತಿನ್ಕೊಂಡ್ರೆ ಇವಾಗ ನಾನು ಮಧ್ಯಾಹ್ನ ನಮ್ಮ ಡ್ಯಾಡಿ ಬರ್ತಾರೆ. ಈಗ ಎಂಥ ಊಟ ತಿನ್ಬೋದು ಅಂದರೆ, ಹೋಟ್ಲಲ್ಲಿ ಇವತ್ತು ಶರೀಫ್ ಬೈಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತಿಲ್ಲಂದರೆ ಬೇರೆ ಯಾವ್ದಾನ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಒಳ್ಳೆ ನಾನ್ ವೆಜ್ ಊಟ ತಿನ್ಬೇಕು ಇವತ್ತು. ನಾನು ತಿನ್ಕೊಂಡು ಬರೋಣ. ನಮ್ಮ ಅಮ್ಮಂಗಂತೂ ಸರಿಯಾಗಿ ಉರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಲ್ಲ, ಟಿ ವಿ ನೋಡ್ತೀರಲ್ಲ, ಅವಾಗ ಹುರ್ಕೊತೀರ. ನಮ್ಮಮ್ಮ ತಿನ್ನಲ್ಲ ಗೈಸ್. ಇವತ್ತು ಅವ್ರು ಆಚೆ ಹೋಗ್ತಾರೆ ಅವ್ರ ಅಕ್ಕನ ಮನೆಗೆ. ನಿಮ್ಮ ಅಕ್ಕನ ಮನೆಗೆ ಹೋಗ್ತಿರಲ್ಲ, ಅಲ್ಲಿ ತಿನ್ನಿರಿ, ಸರಿನಾ? ನನ್ನ ನೋಡ್ಕೊಂಡು ಹುರ್ಕೊಳ್ರಿ ನೀವು ಫುಲ್ಲು. ಇವತ್ತು ಬ್ಲಾಸ್ಟ್ ಆಗಿರಿ. ಹಾಂ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಹೇರ್ಸ್ನ ಡ್ರೈ ಮಾಡಿ ಇವಾಗ ನಾಷ್ಟ ತಿನ್ನೋಣ. ಲೆಟ್ಸ್ ಗೋ ಗೈಸ್. ತಿಂತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಇವಾಗ ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು, ಅಲ್ಲಿ ಕರೀತಾ ಇದ್ದಾರೆ, ಹೋಗ್ಬೇಕು ಊಟ ತಿನ್ನಕ್ಕೆ, ಊಟ ಮಾಡ್ಕೊಂಬರಕ್ಕೆ ಹೋಟೆಲ್ಗೆ. ನಾನು ಮತ್ತೆ ಗೊತ್ತಲ್ಲ ಗೈಸ್ ಎಲ್ಲೋಯ್ತೀನಿ ಹೇಳ್ರಿ. ಮಾಮೂಲಿ ನನ್ನ ಫೇವ್ರೇಟ್ ರೆಸ್ಟೋರೆಂಟಿಗೆ ಹೋಗೋದು. ನಾನು ಅಂದ್ಕೊಂಡೆ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ. ಆಮೇಲೆ ಅನಿಸ್ತು ಯಾಕೆ ಸುಮ್ಮನೆ ಅಲ್ಲೇ ಏನೋ ಮೆನ್ಯೂ ಇರುತ್ತೆ. ನಾನು ಮೆನ್ಯೂ ಚೆಕ್ ಮಾಡಿದಿಲ್ಲ, ಅಲ್ಲೇ ಏನೇನೋ ಮೆನ್ಯೂ ಐತೆ, ನಂಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ಮಾಮೂಲಿ ನಾನು ಹೋಗ್ತೀನಲ್ಲ ಅದೇ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಇವಾಗ ಅಲ್ಲಿಗೆ ಕರ್ಕೊಂಡೋಗಿ ಏನೋ ತಿನ್ಕೊಂಡು ಬರೋಣ. ಸೊ ಲೆಟ್ಸ್ ಗೋ. ನಮ್ಮ ಅಮ್ಮ ಮಲಗಿರ್ತಾರೆ. ಹುಷಾರು ಮಮ್ಮಿ, ಬಾಯ್. ಹುಷಾರು. ನಾನು ಚೆನ್ನಾಗಿ ತಿನ್ಕೊಂಬತ್ತೀನಿ, ನೀವು ಸುಮ್ಮನೆ ಇರ್ರಿ. ಹಾಂ ಸರಿನಾ ಮಮ್ಮಿ? ನಾನು ಚೆನ್ನಾಗಿ ತಿಂತೀನಿ, ನೀವು ಆರಾಮಾಗಿ ಮನೇಲಿರಿ. ಸೊ ನಮ್ಮ ಅಪ್ಪ ಬಂದಿದ್ದಾರೆ, ಲೆಟ್ಸ್ ಗೋ ಹೋಗೋಣ. ಗೈಸ್, ಆಚೆ ಕಡೆ ಇಷ್ಟು ಚಳಿ ಐತೆ ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನೀವು ಅಷ್ಟು ಚಳಿ ಐತೆ ಆಚೆ ಕಡೆ. ಸೊ ಹೋಗ್ತಾ ಇದ್ದೀನಿ, ನಮ್ಮ ಡ್ಯಾಡಿ ಬಂದಿದ್ದಾರೆ. ಸೊ ಬನ್ನಿ ಹೋಗೋಣ. ಚಳಿ ಅಂದರೆ ಚಳಿ ಹೊಡಿತೈತೆ ಫುಲ್ಲು. ಲೆಟ್ಸ್ ಗೋ. ಅಪ್ಪ ನೋಡ್ರಿ ಫುಲ್ಲು ರಾಜ್ಕುಮಾರ್. ಹಾಂ ಗೈಸ್, ನಮ್ಮ ಡ್ಯಾಡಿನೂ ಬಂದರು. ಗೈಸ್, ಇವತ್ತು ಆ್ಯಕ್ಚುಲಿ ಪ್ಲ್ಯಾನು ಬೇರೆ ಇದ್ದಿದ್ದು ನಮ್ಮದು. ಝೂಗೆ ಹೋಗ್ಬೇಕಂತಲ್ಲಪ್ಪ, ಬನ್ನರ್ಘಟ್ಟ ಝೂಗೆ ಸಫಾರಿಗೆ ಹೋಗ್ಬೇಕಂತ ಇತ್ತು. ಸೊ ನನಗೂ ಸ್ವಲ್ಪ ಕೆಲಸ ಅದು ಇದೆಲ್ಲ ಇತ್ತಲ್ಲ, ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಡ್ಯಾಡಿ ಜೊತೆ. ಸೊ ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಸಿಗ್ತೀವಿ ಅಲ್ವಪ್ಪ. ನಾನು 1 ಮಂತಿಂದ ಕರಿತಾ ಇದ್ದೀನಿ ನಮ್ಮ ಚಿನ್ನಕ್ಕೆ ಸಫಾರಿಗೆ ಹೋಗೋಣ ಬನ್ನರ್ಘಟ್ಟಕ್ಕೆ ಅಂತ, ಬರ್ತಾ ಇಲ್ಲ. ಇವತ್ತು ಹೋಗ್ತಾ ಇದ್ದೀವಿ ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನ್ ವೆಜ್ಗೆ. ಅಲ್ಲಿ ಹೋಗಿ ಸಿಗೋಣ ಅಂತ ಹೇಳ್ರಿ. ಅಷ್ಟೇ, ಅಲ್ಲಿಗೆ ಹೋಗಿ ಸಿಗೋಣ. ಗೈಸ್, ಇಲ್ಲಿ ಏಮನ್ ಬರ್ತಡೆ ತಿಂದಿದ್ನಲ್ಲ, ಇಲ್ಲೇ ನಾವು ಅಪ್ಪ ಟೇಸ್ಟ್ ಮಾಡಿರಿ. ಆಯ್ತು, ತಿನ್ನಿರಿ. ಸುಡ್ತಾ ಇದೆ, ಸೂಪರಾಗಿದೆ. ನಮ್ಮ ಅಪ್ಪ ಇನ್ನೂ ಟೇಸ್ಟೇ ಮಾಡಿಲ್ಲ. ಏನು 10 ರೂಪಾಯಿ ಆ್ಯಕ್ಟಿಂಗು. ಹೆಂಗೈತಿ ಇವಾಗ? ಆಯ್ತು. ಸೊ ಇದನ್ನು ತಿನ್ನೋಣ. ಇನ್ನು ರಮ್ಸ್ ಆಫ್ ಹೆವೆನ್ ಅಂತ ಇದೆ. ಏಮನ್ ಬರ್ತಡೇಗಿದೆ ತಿಂದಿದ್ದು, ಟೇಸ್ಟ್ ಐತಿದು. ಸೊ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ತಿಂತೀನಿ, ತೋರಿಸಿ ನಿಮಗೆ. ಎತ್ಕೋ ತಿನ್ನಿರಿ. ಇದು ಗೈಸ್, ರೋಟಿ ಕರಿ ಇದು ಇನ್ನೂ ಬಿರಿಯಾನಿ ಐತಿ. ಇದೆಲ್ಲ ನಾನು ಒಬ್ಬನೇ ತಿನ್ಬೇಕು ಅನಿಸ್ತಿದೆ. ನಮ್ಮ ಅಪ್ಪ ಕರ್ಕೊಂಬಂದ್ಬಿಡ್ತಾರೆ, ಅವ್ರಿನ್ನೂ ತಿನ್ನಲ್ಲ. ನಾನು ಒಬ್ಬನ ಕೈಲಿ ಇಷ್ಟು ತಿನ್ನಿಸ್ತಾರೆ ನೋಡಿರಿ. ಇಷ್ಟೆಲ್ಲ ತಿನ್ನಬೇಕು ನಾನು ಒಬ್ಬನೇ. ಎಷ್ಟಾಗುತ್ತೋ ಅಷ್ಟು ತಿಂತೀನಿ, ಆಮೇಲೆ ಪಾರ್ಸಲು ಅಷ್ಟೇ. ಸೊ ಗೈಸ್, ಫೈನಲಿ ಚೆನ್ನಾಗಿ ಊಟ ಮಾಡಿ ಮತ್ತೆ ತಿನ್ನೋಕ್ಕಾಗ್ದಿರ ತೋರಿಸಿ ಪಾಪ. ಅಲ್ಲ ಅದು ನೋಡಿ
ಮತ್ತೆ ಎಲ್ಲ ನೀನೇನು ತೊಗೊಂಡಿದ್ನೋ ಅದ್ರಲ್ಲಿ ಇಷ್ಟಿಷ್ಟೇ ತಿಂದಿದ್ದು ನೀನೆಲ್ಲ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಬಸ್ಸಲ್ಲಿ ಇವಾಗ ಮತ್ತೆ ATM ಹೋಗಬೇಕು ನಮ್ಮ ಡ್ಯಾಡಿ ಜೊತೆ. ATMಗೆ ಡೆಪಾಸಿಟ್ ಮಾಡೋಕ್ಕೆ ಅಮೌಂಟ್ನ. ಸೊ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಆಗಲ್ಲ ಡೆಪಾಸಿಟ್ ಅಂದರೆ ನಮ್ಮ ಡ್ಯಾಡಿ ನೋಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಹೋಗೋಣ, ಹೋಗಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನಮ್ಮಪ್ಪ ನನ್ನ ಮಾತೇ ಕೇಳಲ್ಲ ಅಂತಾರೆ. ಬಸ್ಸಲ್ಲಿ ಪಾಸ್ ಅಂತಾರೆ, ಪಾಸ್ ತೋರಿಸ್ಬೇಕು ತಾನೆ ಕಂಡಕ್ಟರ್ಗೆ. ಪಾಸ್ ಅಂತಾರೆ, ಆಮೇಲೆ ಕಂಡಕ್ಟರ್ ತೋರಿಸು ಅಂತ ಅವರು ಬೈತಾರೆ. ನಮ್ಮ ಡ್ಯಾಡಿ ನಾನು ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ಪಾಪ ಪಾಸ್ ಅಂದರೆ ಪಾಸ್ ತೋರಿಸ್ರಿ ಅಂತ ಅಂದ್ರೆ ಅವ್ರು ಕೇಳಲ್ಲ ನನ್ನ ಮಾತು. ಬೈದ್ರಾ? ಕೆಲವರು ತೋರಿಸು ಅಂತಾರೆ, ಕೆಲವರು ಆಯ್ತಾ ಅಂತಾರೆ. ಅದಕ್ಕೆ ಮಾಡಲ್ಲ ಅಂತಾರೆ. ತೋರಿಸ್ಬೇಕಪ್ಪ ಹಂಗೆ. ಆಯಿತು, ಇವಾಗ ನಿನ್ನಿಂದ ನಾನು ಅದೊಂದು ನನ್ನ ಕಲ್ತ್ಕೊಬೇಕು. ಕಲ್ತ್ಕೊಂಡೆ. ಸೂಪರ್. ನೋಡಿ ತೋರಿಸ್ತೀನಿ. ನೋಡಿ ನಮ್ಮ ಡ್ಯಾಡಿ ಯಾವ ಥರ ನಾಟಕ ಆಡ್ತಾರೆ. ಸೊ ಎಲ್ಲ ತಿಂದು ಫೈನಲಿ ಅಲ್ಲಿ ಅಮೌಂಟ್ ಹಾಕೋಕ್ಕಾಗಲಿಲ್ಲ, ಡೆಪಾಸಿಟ್ ಆಗಲಿಲ್ಲ. ಸೊ ಇವಾಗ ಮನೆಗೆ ಎಲ್ಲ ಹೋಗ್ತಾ ಸಮಾಧಾನ ಆಯಿತು. ಅಮೌಂಟ್ ಹಾಕಿ ಅದೊಂದು ನನಗೆ ಬೇಜಾರು ನಿಮಗೆ. ಬೇಜಾರಾಯಿತು. ಸೊ ಪರವಾಗಿಲ್ಲ, ಮತ್ತೆ ಹಾಕೋದಾಗತ್ತೆ ಬಿಡ್ರಿ. ಸೊ ಬಸ್ ಸ್ಟಾಪಲ್ಲಿ ಇದ್ದೀನಿ. ಬಸ್ ಬೇರೆ ಬಂತು ನೋಡಿ, ಅಲ್ಲಿ ಬಂತು. ಸೊ ಮನೆಗೆ ಹೋಗೋಣ ಬನ್ನಿ. ಮೊನ್ನೆ ಗೋಲ್ಗಪ್ಪತ್ತಿನ ಕರ್ಕೊಂಬಂದಿದ್ದೀನಿ. ಅವರು ಊಟ ತಿನ್ನಲಿಲ್ಲ ಕರೆಕ್ಟಾಗಿ, ವಾಮಿಟ್ ಆಗಿದೆ. ಅದಕ್ಕೋಸ್ಕರ ತಿನ್ಸ್ಕೊಂಡು ಹೋಗೋಣ. ಅವ್ರು ತಿನ್ನೋದಕ್ಕೆ ಕರ್ಕೊಂಡು ಹೋಗೋಣ. ಇವಾಗ ನಮ್ಮ ಅಜ್ಜಿ ಜೊತೆ ನಮ್ಮ ಅಮ್ಮನ ಜ್ಯೂಸ್ ಕುಡ್ಸೋಕೆ ಕರ್ಕೊಂಬಂದಿದ್ದೀನಿ. ಪೊಮೊಗ್ರಾನೇಟ್ ಜ್ಯೂಸ್ ಹೇಳಿದ್ದೀರಲ್ಲ, ಯಾರೇ ಪೊಮೊಗ್ರಾನೇಟ್ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಹೋಗೋಣ ಬನ್ನಿ. ಪೊಮೊಗ್ರಾನೇಟ್ ಜ್ಯೂಸ್ ಕುಡಿತಾ ಇದ್ದೀವಿ. ಕಟ್ಬಿಟ್ಟು ಅವಳು ದಳಕದಾನ ಕೊಡೋ ಕುಡಿದ್ಬಿಟ್ಟು ಹೋಗೋಣ. ಸೊ ಗೈಸ್ ಸ್ವಲ್ಪ ಬೇಕ್ರಿಲಿ ಎಲ್ಲ ಕವರು ಬಿಟ್ಬಿಟ್ಟು ಬಂದ್ಬಿಟ್ರೆ ಅಂದ್ಕೊಂಡು ಸ್ವಲ್ಪ ತಿಂಡಿಗಳು ಸ್ನ್ಯಾಕ್ಸು ಬಂದೆಲ್ಲ ತೊಗೊಂಡು ಎಲ್ಲ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಹೋಗೋಣ. ಹಂಗೆ ಮಿಲ್ಕ್ ಹಾಲು ತೊಗೊಬೇಕು, ಹಾಲು ತೊಗೊಂಡು ಹೋಗೋಣ. ಸೊ ಗೈಸ್ ನಾನು ಬಂದು ಮನೇಲಿ ಮಲ್ಕೊಂಡೆ. ಆ್ಯಂಡ್ ಇವಾಗ ಸ್ವಲ್ಪ ಇನ್ನೂ ಎಡಿಟಿಂಗ್ ಐತೆ, ಕಾಲೇಜು ವರ್ಕೆಲ್ಲ ಐತೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಇವಾಗಲೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.